ನಮಸ್ತೆ, ನನ್ನ ಹೆಸರು ಡಾಕ್ಟರ್ ರೇವತಿ, ಆಯುರ್ವೇದ ತಜ್ಞೆ ಹಾಗೂ ಯೋಗ ಶಿಕ್ಷಕಿ. ಅತಿಸಾರ ಅಂದರೆ ಡಯೇರಿಯಾ, ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಲೂಸ್ ಮೋಷನ್ಸ್ ಅಂತಾನು ಹೇಳ್ತೀವಿ. ಆ ರೋಗದಲ್ಲಿ ಸಾಮಾನ್ಯವಾಗಿ ಲಕ್ಷಣಗಳೆಲ್ಲ ಏನು ಕಂಡು ಬರುತ್ತೆ? ಅಬ್ಡೊಮಿನಲ್ ಪೇಯ್ನ್ ಅಂದರೆ ಸ್ಟಮಕ್ ಪೇಯ್ನ್ ಆಗಿರ್ಬೋದು, ಅಥವಾ ನಿಮಗೆ ಒಂದು 3-4 ಸತಿ ಒನ್ ಅವರ್ನಲ್ಲಿ 3-4 ಸತಿ ವಾಶ್ರೂಮ್ಗೆ ಹೋಗಿ ಬರ್ಬೋದಾಗಿರ್ಬೋದು, ಈ ಥರ ಆಗ್ತಾ ಇರುತ್ತೆ. ಹಾಗೆ ಉರಿ ಮೂತ್ರ ಇರ್ಬೋದು, ಅಥವಾ ಮೋಷನ್ ಹೋಗೋ ಜಾಗದಲ್ಲಿ ಉರಿ ಶುರು ಆಗ್ಬೋದು. ಇದೆಲ್ಲ ಲಕ್ಷಣಗಳೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಈ ಪರಿಸ್ಥಿತಿಲಿ ನಾವು ಏನು ಮಾಡಬೇಕಾಗತ್ತೆ? ಯಾವ ರೈಸ್ ಪ್ರಿಫರಬಲು? ಅಗೇನ್ ನಾನು ಮುಂಚೆ ಹೇಳಿದ ಹಾಗೆ ಇಲ್ಲಿ ರೇಷನ್ ಅಕ್ಕಿನೇ ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅಂದರೆ ಹಳೆ ಅಕ್ಕಿ. ಯಾಕೆ ಸಾಮಾನ್ಯವಾಗಿ ಹಳೆ ಅಕ್ಕಿನೇ ನಾವು ಎಲ್ಲ ಕಡೆ ಹೇಳ್ತೀವಿ ಅಂತ ಆದರೆ, ಅದು ಲಘು, ಅಂದರೆ ದೇಹಕ್ಕೆ ತುಂಬ ಲೈಟ್ ಇನ್ ನೇಚರ್ ಅಂತ ಹೇಳ್ತೀವಿ. ಜೀರ್ಣ ಆಗೋದಕ್ಕೆ ತುಂಬ ಅನುಕೂಲಕರ, ಅಂದರೆ ತುಂಬ ನಿಮಗೆ ಮೆಟಬಾಲಿಸಮ್ ಆಗೋದಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಅಂಥ ಅಕ್ಕಿ. ಆ ಕಾರಣಕ್ಕೆ ನಾವು ಆ ಒಂದು ರೈಸನ್ನು ಪ್ರಿಫರ್ ಮಾಡ್ತೀವಿ. ಇಲ್ಲಿ ಯಾವ ಬೇಳೆಗಳು ಉಪಯೋಗಿಸ್ಕೊಳ್ಬೋದು? ಇಲ್ಲಿ ನಾವು ಮುಂಚೆ ಹೇಳ್ದಂಗೆ ಹೆಸರು ಬೇಳೆ, ತುಂಬ ಎಲ್ಲ ರೋಗಗಳಲ್ಲೂ ಸಾಮಾನ್ಯವಾಗಿ ಹೆಸರು ಬೇಳೆ ತುಂಬ ನಾವು ಉಪಯೋಗಿಸಿದ್ರೆ ಒಳ್ಳೆಯದು. ಅಂದರೆ ಜೀರ್ಣಶಕ್ತಿ ಆಗಿರ್ಬೋದು, ಅಥವಾ ರೋಗ ಲಕ್ಷಣಗಳನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕಾಗಿರ್ಬೋದು. ಅಂದರೆ ಹೆಸರು ಬೇಳೆ ಅನ್ನೋದು ತುಂಬ ಮುಖ್ಯ. ಇದರ ಜೊತೆಗೆ ಇನ್ನೊಂದು ಹೇಳಿರೋದು ಮಸೂರ್ ದಾಲ್, ಅಂದರೆ ರೆಡ್ ಲೆಂಟಿಲ್ಸ್ ಅಂತ ಕೇಳಿರ್ತೀರ. ಅದನ್ನು ಸಹ ಅದು ಲೈಟ್ ಇನ್ ನೇಚರ್, ಅಂದರೆ ಡೈಜೆಷನ್ಗೆ ತುಂಬ ಉಪಯೋಗಕರವಾದಂಥದ್ದು. ಆಮೇಲೆ ಡಯೇರಿಯಾ ಅಂದರೆ ಲೂಸ್ ಮೋಷನ್ ಕಂಡೀಷನ್ಸಲ್ಲಿ ಅದು ತುಂಬ ಉಪಯೋಗಕರ ಅಂತಾನೆ ಹೇಳ್ತಾರೆ. ಇದರ ಜೊತೆಗೆ ನಾವು ತುಪ್ಪ, ಅಂದರೆ ಹಸುವಿನ ತುಪ್ಪವನ್ನು ಉಪಯೋಗಿಸ್ಕೊಳ್ಬಹುದು. ತದನಂತರ ಹಣ್ಣುಗಳಲ್ಲಿ ಯಾವ ಹಣ್ಣು ಅಂತ ಹೇಳಿದ್ರೆ ಅಗೇನ್ ಪೊಮೊಗ್ರಾನೆಟ್ ಆ್ಯಂಡ್ ಬನಾನಾ, ಬಾಳೆಹಣ್ಣು. ಇನ್ನೊಂದು ಬೇಲ್ ಹಣ್ಣು ಅಂತ ಬರುತ್ತೆ, ಅದು ಸೀಸನಲ್ ಫ್ರೂಟ್ ಆಗಿರೋದ್ರಿಂದ ನಿಮಗೆ ಆ ಸೀಸನಲ್ಲಿ ಏನಾದರೂ ಡಯೇರಿಯಾ ಅಥವಾ ಲೂಸ್ ಮೋಷನ್ ಆಗಿದ್ರೆ ಉಪಯೋಗಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಬಾಳೆಹಣ್ಣು ಎಲ್ಲ ಸೀಸನಲ್ಲೂ ಅವೈಲಬಲ್ ಇರುತ್ತೆ. ಆಮೇಲೆ ಪೊಮೊಗ್ರಾನೆಟು ಎಲ್ಲ ಸೀಸನಲ್ಲೂ ಅವೈಲಬಲ್ ಇರೋ ಕಾರಣಕ್ಕಾಗಿ ನೀವು ಈ 2 ಹಣ್ಣನ್ನು ಪ್ರಿಫರ್ ಮಾಡ್ಕೊಳ್ಬೋದು. ಈಗ ಅಂದರೆ ನಾನು ಮಸೂರ್ ದಾಲ್ ಮತ್ತು ಹೆಸರು ಬೇಳೆ ಅಂತ ಹೇಳಿದೆ, ಅದು ಹೇಗೆ ಪ್ರಿಪೇರ್ ಮಾಡೋದು? ಅಗೇನ್ ಅಂದರೆ 1:4 ರೇಷಿಯೋದಲ್ಲಿ, ಇವಾಗ 1 ಪಾರ್ಟ್ ರೈಸ್, 1 ಪಾರ್ಟ್ ಮಸೂರ್ ದಾಲ್ ಮತ್ತು 1 ಪಾರ್ಟ್ ಹೆಸರು ಬೇಳೆ, ಇದನ್ನು ತಗೊಂಡು 15 ನಿಮಿಷ ನೆನೆಸಿ, ತದನಂತರ ಚೆನ್ನಾಗಿ ವಾಶ್ ಮಾಡಿ ಅದನ್ನು 15 ಮಿನಿಟ್ಸ್ ನೆನೆಸಿ, ಅದಾದಮೇಲೆ ಕುಕ್ ಮಾಡ್ಬೋದು. ಅದನ್ನು ನೀವು ಸಾಮಾನ್ಯವಾಗಿ ಸ್ಟೀಮರಲ್ಲಿ ಕುಕ್ ಮಾಡಿದ್ರೆ ಒಳ್ಳೆಯದು. ಸ್ಟೀಮರ್ ಇಲ್ಲದ ಸಂದರ್ಭದಲ್ಲಿ ನೀವು ಕುಕ್ಕರಲ್ಲಿ ಸಹ ಅದನ್ನು ಕುಕ್ ಮಾಡ್ಬೋದು. ಕುಕ್ಕರಲ್ಲಿ ಕುಕ್ ಮಾಡ್ತೀರಾ ಅಂದರೆ ಮಿನಿಮಮ್ 2 to 3 ವಿಸಲ್ಸ್, ಅಂದರೆ ಒಂದು ಭಾಗಕ್ಕೆ 4 ಪಾರ್ಟ್ಸ್ ಆಫ್ ವಾಟರ್ ಹಾಕ್ಕೊಳ್ಬೇಕಾಗತ್ತೆ. 1:4 ರೇಷಿಯೋನಲ್ಲಿ ಕುಕ್ಕಿಂಗ್ ಪ್ಯಾಟರ್ನ್ ಇರಬೇಕು. ಈ ಥರ ಮಾಡೋದ್ರಿಂದ ಅದರಲ್ಲಿರೋ ವೈಟಮಿನ್ಸ್ ಆಗಿರ್ಬೋದು, ಅಥವಾ ಅದರಲ್ಲಿರೋ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನಿದೆ ಅದು ಅಬ್ಸರ್ವ್ ಆಗಿ ಅದರಲ್ಲೇ ಉಳ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ ಅಂದರೆ ಸ್ವಲ್ಪ ತುಪ್ಪ, ಅಂದರೆ ಇವಾಗ ಜೀರ್ಣಶಕ್ತಿ ಚೆನ್ನಾಗಿ ಆಗಬೇಕು. ಇವಾಗ ಡಯೇರಿಯಾ ಕಂಡೀಷನಲ್ಲಿ ಏನಾಗಿರುತ್ತೆ, ನಮ್ಮ ಪಿತ್ತಕೋಶದಲ್ಲಿ ಇರುವ ಪಿತ್ತ ಏನಿರುತ್ತೆ, ಅಂದರೆ ಜೀರ್ಣಕ್ಕೆ ಉಪಯೋಗವಾಗುವಂತಹ ಪಿತ್ತ ಏನಿರುತ್ತೆ, ಅದರಲ್ಲಿ ಸ್ವಲ್ಪ ಡಿಸ್ಲಾಡ್ಜ್ಮೆಂಟ್ ಆಗಿರುತ್ತೆ. ಅಂದರೆ ಪಿತ್ತ ಅದ್ರ ಕೆಲಸ ಮಾಡ್ತಾ ಇರೋದಿಲ್ಲ. ಆ ಪಿತ್ತ ಅದ್ರ ಕೆಲಸ ಮಾಡಿದಾಗ ನಾವು ತಗೊಳ್ಳುವಂಥ ಆಹಾರ ಸರಿಗೆ ಜೀರ್ಣ ಆಗುತ್ತೆ. ಸೊ ಆದ ಕಾರಣದಲ್ಲಿ ಪಿತ್ತನ ಈಕ್ವಲಿಬ್ರಿಯಮ್, ಅಂದರೆ ನಾರ್ಮಲ್ಸಿನಲ್ಲಿ ನಾವು ತಗೊಂಡು ಬಂದಾಗ ಈ ಡಯೇರಿಯಾ ಸಿಂಪ್ಟಮ್ಸ್ ಆಗಿರ್ಬೋದು, ಅಂದರೆ ಇವಾಗ ಹೊಟ್ಟೆ ನೋವು ಅಂತ ಹೇಳಿದೆ ಅಲ್ವಾ, ಹೊಟ್ಟೆ ನೋವೆಲ್ಲ ಶುರು ಆಗೋದು ಅದೇ ಕಾರಣಕ್ಕೇನೆ. ಆಮೇಲೆ ಅತಿಯಾಗಿ ಬೇರೆ ಟೈಮ್ ಅಲ್ಲಿ ಊಟ ಮಾಡೋದಾಗಿರ್ಬೋದು, ಅಂದರೆ ಒಂದು ಪ್ಯಾಟ್ರನ್ ನಾವು ಫಾಲೋ ಮಾಡ್ತಾ ಇರಲ್ಲ ಫುಡ್ ಹ್ಯಾಬಿಟ್ಸಲ್ಲಿ, ಆ ಥರ ಆದಾಗ ಯೂಶಲಿ ಡಯೇರಿಯಾ ಅನ್ನೋದು ಉತ್ಪತ್ತಿ ಆಗುತ್ತೆ. ಆಮೇಲೆ ಸ್ಟ್ರೆಸ್ ಲೆವೆಲ್ಸ್ ಇದ್ದಾಗೂ ಡಯೇರಿಯಾ ಇಸ್ ಕಾಮನ್. ಯೂಶಲಿ ನೋಡಿರ್ಬೋದು, ಇವಾಗ ಎಕ್ಸಾಮ್ ಟೈಮಲ್ಲಿ ಆಗಿರ್ಬೋದು, ಅಥವಾ ಏನಾದ್ರು ಮೇನ್ ಈವೆಂಟ್ ಏನೋ ಇದೆ ನಿಮ್ಮ ಲೈಫಲ್ಲಿ ಅಂತ ಆದಾಗ, ಅಂಥ ಸಿಚುವೇಷನ್ನಲ್ಲಿ ನಿಮಗೆ ಲೂಸ್ ಮೋಷನ್ನು ಅಥವಾ ವಾಮಿಟಿಂಗ್ ಶುರು ಆಗಿಬಿಡುತ್ತೆ. ಸೊ ಇದೆಲ್ಲ ಈ ಒಂದು ಆಹಾರಗಳನ್ನೆಲ್ಲ ತಗೊಳ್ಳೋದ್ರಿಂದ ನಿಮ್ಗೆ ಅದನ್ನು ಡಯೇರಿಯಾ ಸಿಂಪ್ಟಮ್ಸು ಮತ್ತು ಲೂಸ್ ಮೋಷನ್ ಸಿಂಪ್ಟಮ್ಸ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು. ತುಪ್ಪ ಯಾಕೆ ನಾನು ಇಲ್ಲಿ ತುಂಬ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಅತಿಸರಣ ಆಗ್ತಾ ಇರುತ್ತೆ. ಲೂಸ್ ಮೋಷನ್ ಅಂದರೆ ಏನು ಅಂದರೆ ಅತಿಯಾಗಿ ನಿಮಗೆ ನೀರು ಹೋಗ್ತಾ ಇರುತ್ತೆ, ಮೋಷನ್ ಪಾಸ್ ಆಗೋ ಜಾಗದಲ್ಲಿ ತುಂಬ ನೀರು ಹೋಗ್ತಾ ಇರುತ್ತೆ, ಅಲ್ಲಿ ಉರಿ ಶುರು ಆಗುತ್ತೆ. ನೀವು 1 ಅವರಲ್ಲಿ 4-5 ಸತಿ ಮೋಷನ್ಗೆ ಹೋಗೋದು, ಆ ಥರ ಆದಾಗ ನಿಮ್ಮ ಅಂದರೆ ಏನಲ್ ಮಸಲ್ಸ್ ಏನಿರುತ್ತೆ, ಅಥವಾ ಏನಲ್ ಸ್ಪಿಂಚರ್ಸ್ ಏನಿರುತ್ತೆ, ಅದು ಟ್ರಿಗರ್ ಆಗಿ ಅಲ್ಲಿರೋ ಮಸಲ್ಗೆ ಉರಿ ಶುರು ಆಗುತ್ತೆ. ಆ ಉರಿತವನ್ನು ಕಮ್ಮಿ ಮಾಡೋದಕ್ಕೆ ನಾವು ತುಪ್ಪವನ್ನು ಹೇಳ್ತೀವಿ, ಅಂದರೆ ಹಸುವಿನ ತುಪ್ಪವನ್ನು ನಾವು ಪ್ರಿಫರ್ ಮಾಡೋದು.
ಆಮೇಲೆ ಇಲ್ಲಿ ನೀವು ಇನ್ನೊಂದು ಮುಖ್ಯವಾಗಿ ಹಳ್ಳಿಗಳಲ್ಲಿ ಕೇಳಿರ್ತೀರಾ, ಅಂದರೆ ಚುರುಮುರಿ ಅಂತ ಹೇಳ್ತೀವಲ್ಲ, ಇವಾಗ ಅವಲಕ್ಕಿ ಚುರುಮುರಿ ಅಂತೆಲ್ಲ ಕೇಳಿರ್ತೀರಾ. ಇಲ್ಲಿ ಡಯೇರಿಯಾದಲ್ಲಿ ಜಾಸ್ತಿ ನೀರಿನಂಶ ಇರೋ ಕಾರಣ ಚುರುಮುರಿಯನ್ನು ನಾವು ಸೇವಿಸಿದಾಗ ಅದು ಯೂಶಲಿ ಬೈಂಡ್ ಮಾಡುತ್ತೆ, ವಾಟರ್ ಕಂಟೆಂಟ್ನ ಅಬ್ಸರ್ವ್ ಮಾಡಿ ಬೈಂಡ್ ಮಾಡುತ್ತೆ. ಹಳ್ಳಿಗಳಲ್ಲಿ ಇದು ಪ್ರತೀತಿ, ಅಂದರೆ ಸಾಮಾನ್ಯವಾಗಿ ಇದು ಎಲ್ಲೂ ನಾವು ಆಯುರ್ವೇದದಲ್ಲಿ ಜಾಸ್ತಿ ಹೇಳೋದಿಲ್ಲ. ಆದರೆ ಚುರುಮುರಿ ತಿನ್ನೋದ್ರಿಂದ ನಿಮ್ಗದು ನೀರನ್ನು ಪೂರ್ತಿ ಅಬ್ಸರ್ವ್ ಮಾಡಿ ನೀರನ್ನು ಕಂಟ್ರೋಲ್ ಮಾಡುತ್ತೆ. ಅಂದರೆ ಏನು ಎಕ್ಸೆಸ್ ಕ್ವಾಂಟಿಟಿ ಆಫ್ ವಾಟರ್ ಏನು ಇರುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗಿ ಚುರುಮುರಿ ಅಂತ ಹೇಳೋದು. ಇದು ಜಸ್ಟ್ ಜನರಲ್ ಇನ್ಫಾರ್ಮೇಷನ್ ಅಂತ ನಾನು ಹೇಳಿರೋದು, ಬಟ್ ಆಯುರ್ವೇದದಲ್ಲಿ ಹೀಗೆಲ್ಲೂ ಹೇಳಿಲ್ಲ. ಬಟ್ ಇದನ್ನು ಟ್ರೈ ಮಾಡ್ಬೋದು. ಎಷ್ಟೊಂದು ಜನ ನಾವು ಹೇಳಿದಾಗ ಇದನ್ನು ಟ್ರೈ ಮಾಡಿರ್ತಾರೆ. ಕೆಲವೊಬ್ರಿಗೆ ಅಂದರೆ ಇವಾಗ ಹೀಗೆ ಮಾಡ್ಕೊಳ್ಳಿ, ವಯಸ್ಸಾದವರಲ್ಲಿ ನೀವು ಹೀಗೆ ಅಡುಗೆ ಮಾಡ್ಕೊಳ್ಳಿ ಇದನ್ನೇ ತಿನ್ನಬೇಕು ಅಂತ ಹೇಳಿದಾಗ ಆಗೋದಿಲ್ಲ. ಅಂಥ ಸಿಚುವೇಶನ್ಸಲ್ಲಿ ನಾವು ಈ ಥರ ಪ್ರಿಫರ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಸ್ಪೈಸಸ್ ಬಗ್ಗೆ ನಾನು ಹೇಳಲಿಲ್ಲ, ಅಂದರೆ ಡಯೇರಿಯಾ ಸಿಂಪ್ಟಮ್ಸಲ್ಲಿ ಸ್ಪೈಸಸ್ ಯಾವುದೆಲ್ಲ ಅಂತ ಹೇಳಿ. ಆದಷ್ಟು ಖಾರ ಉಂಟು ಮಾಡುವ ಸ್ಪೈಸಸ್ ಏನಿದೆ, ಅಂದರೆ ಇವಾಗ ಮೆಣಸು ಏನಿದೆ ಅದನ್ನೆಲ್ಲ ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಉಪಯೋಗಿಸ್ಕೊಳ್ಬಹುದು ಅಂತಂದರೆ ಜೀರಿಗೆ. ಎಲ್ಲ ರೋಗಗಳಿಗೂ ಅಗೇನ್ ಜೀರಿಗೆ ಇಸ್ ದ ಬೆಸ್ಟ್. ಎಲ್ಲ ಒಂದು ಸ್ಪೈಸಸಲ್ಲಿ ನೀವು ಎಲ್ಲ ರೋಗಗಳಿಗೂ ಉಪಯೋಗಿಸ್ಕೊಳ್ಬೋದು, ಅಡುಗೆಗಳಲ್ಲಿ ಉಪಯೋಗಿಸ್ಕೊಳ್ಬೋದು ಅಂತಂದರೆ ಅದು ಒಂದು ಕರಿಬೇವು ಹಾಗೂ ಜೀರಿಗೆ. ಇದು ಹೊರತುಪಡಿಸಿ ನಾವು ಮೆಡಿಸಿನ್ಸನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು ಇಲ್ಲಿ. ಬಟ್ ಜನರಲ್ ಆಗಿ ಹೇಳೋದಾದರೆ ಇಷ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಡಿಸೀಸ್ ಹಾಗೂ ಅದರ ರಿಲೇಟೆಡ್ ಆಗಿ ಡಯಟ್ ಏನಿದೆ, ಅಂದರೆ ಆಹಾರದಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡಬೇಕು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.